ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 3ನೇ ತರಗತಿಯ ಗಣಿತ ಅಧ್ಯಾಯ 10 ಅಳತೆಗಳು ಅಭ್ಯಾಸ 10.3, 10.4 ಹಾಗೂ 10.5 ಇವತ್ತು ನಾವು ಬಿಡಿಸೋಣ. ಅಂದಾಜಿಸಿ ಅಳೆದು ನೋಡು. ಈ ಕೆಳಗಿನ ಚಿತ್ರಗಳನ್ನು ನೋಡಿ ಉದ್ದವನ್ನು ಅಂದಾಜಿಸು. ನಂತರ ಅಳೆದು ನೋಡಿ ನಿನ್ನ ಅಂದಾಜು ಅಳತೆಯ ನಿಖರತೆಯನ್ನು ಪರೀಕ್ಷಿಸು. ಇಲ್ಲಿ ನಾವು ಅಳೆಯೋಣ. ಇದು 2 ಸೆಂಟಿಮೀಟರ್ ಇದೆ. ಇಲ್ಲಿ ನಾವು 2 ಸೆಂಟಿಮೀಟರ್ ಅಂತ ಬರೆಯೋಣ. ನಿಖರ ಅಳತೆಯು ಕೂಡ 2 ಸೆಂಟಿಮೀಟರ್. ನೆಕ್ಸ್ಟ್ ಈ ಪೆನ್ನನ್ನು ನಾವು ಇಲ್ಲಿ ಅಳೆಯೋಣ. ಇದು ಅಂದಾಜು ಅಳತೆ 3 ಸೆಂಟಿಮೀಟರ್. ನಿಖರ ಅಳತೆ 2.3 ಸೆಂಟಿಮೀಟರ್. ಇಲ್ಲಿ ಈ ಚಿತ್ರದ ಅಂದಾಜು ಅಳತೆ 4 ಸೆಂಟಿಮೀಟರ್. ನಿಖರ ಅಳತೆ 5 ಸೆಂಟಿಮೀಟರ್. ಈ ಚಿತ್ರದ ಅಂದಾಜು ಅಳತೆ 4.6 ಸೆಂಟಿಮೀಟರ್. ನಿಖರ ಅಳತೆ 5 ಸೆಂಟಿಮೀಟರ್. ಅಂದಾಜು ಅಳತೆ 4 ಸೆಂಟಿಮೀಟರ್. ನಿಖರ ಅಳತೆ 5 ಸೆಂಟಿಮೀಟರ್. ಇಲ್ಲಿ ಈ ಚಿತ್ರದ ಅಂದಾಜು ಅಳತೆ 4 ಸೆಂಟಿಮೀಟರ್. ನಿಖರ ಅಳತೆ 3.9 ಸೆಂಟಿಮೀಟರ್. ಅಭ್ಯಾಸ 10.3 ಪ್ರಶ್ನೆ 1. ಈ ಕೆಳಗಿನ ಗೆರೆಗಳ ಅಳತೆಯನ್ನು ಅಂದಾಜು ಮಾಡು ಮತ್ತು ಅವುಗಳನ್ನು ಅಳತೆ ಪಟ್ಟಿಯಿಂದ ಅಳೆದು ನಿಖರತೆಯನ್ನು ಪರೀಕ್ಷಿಸು. ನಾವು ಇವೆಲ್ಲ ಗೆರೆಗಳನ್ನು ಮೊದಲೇ ಸ್ಕೇಲ್ನಿಂದ ಅಳೆದುಕೊಂಡಿದ್ದೇವೆ. ಈಗ ಇದನ್ನು ನಾವು ಅಂದಾಜು ಅಳತೆ ಹಾಗೂ ನಿಖರ ಅಳತೆಯನ್ನು ಇಲ್ಲಿ ಬರೆಯೋಣ. ಯಾಕಂದರೆ ವಿಡಿಯೋ ಬಹಳ ದೊಡ್ಡದಾಗುತ್ತೆ, ಹಾಗಾಗಿ ನಾನು ಮೊದಲೇ ಇವೆಲ್ಲ ಗೆರೆಯನ್ನು ಅಳೆದು ಇಲ್ಲಿಗ ನಾವು ಬರೆಯೋಣ. ಅಂದಾಜು ಅಳತೆ 3 ಸೆಂಟಿಮೀಟರ್. ನಿಖರ ಅಳತೆ 3.7 ಸೆಂಟಿಮೀಟರ್. ಅಂದಾಜು ಅಳತೆ 4 ಸೆಂಟಿಮೀಟರ್. ನಿಖರ ಅಳತೆ 4.9 ಸೆಂಟಿಮೀಟರ್. ಅಂದಾಜು ಅಳತೆ 10 ಸೆಂಟಿಮೀಟರ್. ನಿಖರ ಅಳತೆ 11.1 ಸೆಂಟಿಮೀಟರ್. ಅಂದಾಜು ಅಳತೆ 6 ಸೆಂಟಿಮೀಟರ್. ನಿಖರ ಅಳತೆ 5.7 ಸೆಂಟಿಮೀಟರ್. ಅಂದಾಜು ಅಳತೆ 8 ಸೆಂಟಿಮೀಟರ್. ನಿಖರ ಅಳತೆ 9.9 ಸೆಂಟಿಮೀಟರ್. ಪ್ರಶ್ನೆ 2. ನಿಮ್ಮ ಮನೆಯಲ್ಲಿನ ಕೆಲವು ವಸ್ತುಗಳ ಅಳತೆಯನ್ನು ಅಂದಾಜು ಮಾಡು. ಅಂದಾಜು ಮಾಡಿದ ವಸ್ತುಗಳನ್ನು ಅಳತೆ ಮಾಡಿ ನಿಖರತೆಯನ್ನು ಪರೀಕ್ಷಿಸು. ಇಲ್ಲಿ ಬಾಗಿಲು ಅಂದಾಜು ಅಳತೆ 2 ಮೀಟರ್. ನಿಖರ ಅಳತೆ 2.5 ಮೀಟರ್. ಕಿಟಕಿ ಅಂದಾಜು ಅಳತೆ 1.5 ಮೀಟರ್. ನಿಖರ ಅಳತೆ 1.5 ಮೀಟರ್. ಪೊರಕೆ ಅಂದಾಜು ಅಳತೆ 3 ಮೀಟರ್. ನಿಖರ ಅಳತೆ 3.5 ಮೀಟರ್. ಅಭ್ಯಾಸ 10.4 ಕೆಳಗಿನವುಗಳ ಜೋಡಿಯಲ್ಲಿ ತೂಕ ಹೆಚ್ಚು ಅಂದಾಜಿಸಿ ಅದರ ಪಕ್ಕದಲ್ಲಿ
ಸರಿಯಾದ ಗುರುತು ಹಾಕು ಅಂದರೆ ಪಾಸ್ ಮಾರ್ಕನ್ನು ಇಲ್ಲಿ ನಾವು ಹಾಕಬೇಕು. ಗಣಿತ ಪಠ್ಯಪುಸ್ತಕ, ದಿನಪತ್ರಿಕೆ ಇವು ಎರಡರಲ್ಲಿ ಅತಿ ಹೆಚ್ಚು ತೂಕ ಅಂದರೆ ಪಠ್ಯಪುಸ್ತಕ. ಇಲ್ಲಿ ಒಂದು ಪಾಸ್ ಮಾರ್ಕನ್ನು ಹಾಕಿದ್ದಾರೆ. ಇಲ್ಲಿ ನಾವು ಏನು ಮಾಡೋಣ, ಪೆನ್, ಜಾಮಿಟ್ರಿ ಬಾಕ್ಸ್, ಪೆನ್ಗಿಂತ ಜಾಮಿಟ್ರಿ ಬಾಕ್ಸ್ ಹೆಚ್ಚು ತೂಕ ಹೆಚ್ಚಿರುತ್ತೆ, ಹಾಗಾಗಿ ನಾವಿಲ್ಲಿ ಒಂದು ಪಾಸ್ ಮಾರ್ಕನ್ನು ಹಾಕೋಣ. ಮರದ ಕುರ್ಚಿ, ಮರದ ಟೇಬಲ್, ಈ ಮರದ ಕುರ್ಚಿಗಿಂತ ಮರದ ಟೇಬಲ್ ತೂಕ ಹೆಚ್ಚಿರುತ್ತೆ. ವಾಲಿಬಾಲ್, ಟೆನ್ನಿಸ್ ಬಾಲ್, ಇಲ್ಲಿ ನಾವು ವಾಲಿಬಾಲ್ಗೆ ಒಂದು ಪಾಸ್ ಮಾರ್ಕನ್ನು ಹಾಕೋಣ. ತೆಂಗಿನಕಾಯಿ, ಕುಂಬಳಕಾಯಿ, ಇಲ್ಲಿ ನಾವು ಕುಂಬಳಕಾಯಿಗೆ ಒಂದು ಗುರುತನ್ನು ಹಾಕೋಣ. ನಿಮ್ಮ ಸುತ್ತಲಿನ ಪರಿಸರದಲ್ಲಿ ಗಮನಿಸಿದ 2 ವಸ್ತುಗಳ ಅಂದಾಜು ತೂಕ ಆರಿಸಿ ಕಡಿಮೆ ತೂಕ ಹಾಗೂ ಹೆಚ್ಚು ತೂಕ ಎಂದು ವಿಂಗಡಿಸಿ ಮಾದರಿಯಂತೆ ಬರೆ. ಇಲ್ಲಿ ಒಂದು ಉದಾಹರಣೆಯನ್ನು ನೀಡಿದ್ದಾರೆ. ಇದೇ ಪ್ರಕಾರ ನಾವು ಉಳಿದ ಕಡಿಮೆ ತೂಕ ಹಾಗೂ ಹೆಚ್ಚು ತೂಕ ಇರುವ ವಸ್ತುಗಳನ್ನು ಬರೆಯೋಣ. ಕಡಿಮೆ ತೂಕ ಡಸ್ಟರ್, ಹೆಚ್ಚು ತೂಕ ಕುಂಬಳಕಾಯಿ. ಇಲ್ಲಿ ನಾವು ಕಡಿಮೆ ತೂಕದಲ್ಲಿ ಚಾಕ್ ಅಂತ ಬರೆಯೋಣ. ಹೆಚ್ಚು ತೂಕದಲ್ಲಿ ನಾವು ಮರದ ಕುರ್ಚಿ ಅಂತ ಬರೆಯೋಣ. ಮೂರನೇದು ಕಡಿಮೆ ತೂಕ ಪುಸ್ತಕ, ಹೆಚ್ಚು ತೂಕ ಮರದ ಟೇಬಲ್. ನೆಕ್ಸ್ಟ್ ಕಡಿಮೆ, ಇಲ್ಲಿ ಪೆನ್ ಅಂತ ಬರೆಯೋಣ. ಇಲ್ಲಿ ಹೆಚ್ಚು ತೂಕ ಶಾಲೆಯ ಗಂಟೆ. ಈ ಕೆಳಗಿನ ತರಕಾರಿಗಳ ತೂಕವನ್ನು ಅಂದಾಜು ಮಾಡಿ ಇಳಿಕೆ ಕ್ರಮದಲ್ಲಿ ಬರೆ. ಇಲ್ಲಿ ನಾವು ಇಳಿಕೆ ಕ್ರಮದಲ್ಲಿ ಬರೆಯೋಣ. ಮೊದಲು ಇಲ್ಲಿ ಅತಿ ಹೆಚ್ಚು ತೂಕ ಹೊಂದಿರುವುದು ಕುಂಬಳಕಾಯಿ, ಇಲ್ಲಿ ನಾವು 1 ಅಂತ ಹಾಕೋಣ. ಎರಡನೆಯದು ತೆಂಗಿನಕಾಯಿ, ಮೂರನೆಯದು ಕ್ಯಾರೆಟ್, ನಾಲ್ಕನೆಯದು ಮೆಣಸಿನಕಾಯಿ. ಈ ಕೆಳಗಿನ ವಸ್ತುಗಳ ತೂಕವನ್ನು ಅಂದಾಜು ಮಾಡಿ ಅವುಗಳನ್ನು ತೂಕದ ಏರಿಕೆಯ ಕ್ರಮದಲ್ಲಿ ಬರೆ. ಕಾರು, ಬಸ್ಸು, ಸೈಕಲ್, ಬೈಕು, ಆಟೋ. ಇಲ್ಲಿ ನಾವು ಮೊದಲು ಬರೆಯೋಣ ಸೈಕಲ್, ಬೈಕು, ಆಟೋ, ಕಾರು, ಬಸ್ಸು. ಅಭ್ಯಾಸ 10.5 ಈ ಗುಂಪಿನಲ್ಲಿರುವ ಸಂಗ್ರಾಹಕನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸು. ನೀರಿನ ಟ್ಯಾಂಕ್, ಜಗ್, ಕೊಡ, ಲೋಟ, ಬಾಟಲ್, ನೀರಿನ ಡ್ರಮ್. ಅತ್ಯಂತ ಕಡಿಮೆ ಸಂಗ್ರಹ ಸಾಮರ್ಥ್ಯ ಹೊಂದಿರುವುದು ಲೋಟ. ಅತ್ಯಂತ ಹೆಚ್ಚು ಸಂಗ್ರಹ ಸಾಮರ್ಥ್ಯ ಹೊಂದಿರುವುದು ನೀರಿನ ಟ್ಯಾಂಕ್. ಕೊಡಕ್ಕಿಂತ ಹೆಚ್ಚು ಸಂಗ್ರಹ ಸಾಮರ್ಥ್ಯ ಹೊಂದಿರುವುದು ಡ್ಯಾಶ್ ಮತ್ತು ಡ್ಯಾಶ್. ನೀರಿನ ಡ್ರಮ್ ಮತ್ತು ನೀರಿನ ಟ್ಯಾಂಕ್. ಬಾಟಲ್ಗಿಂತ ಹೆಚ್ಚು ಕೊಡಕ್ಕಿಂತ ಕಡಿಮೆ ಸಂಗ್ರಹ ಸಾಮರ್ಥ್ಯ ಹೊಂದಿರುವುದು ಜಗ್. ನೀರಿನ ಟ್ಯಾಂಕ್ಗಿಂತ ಕಡಿಮೆ ಕೊಡಕ್ಕಿಂತ ಹೆಚ್ಚು ಸಂಗ್ರಹ ಸಾಮರ್ಥ್ಯ ಹೊಂದಿರುವುದು ನೀರಿನ ಡ್ರಮ್. ಲೋಟಕ್ಕಿಂತ ಹೆಚ್ಚು ಜಗ್ಗಿಂತ ಕಡಿಮೆ ಸಂಗ್ರಹ ಸಾಮರ್ಥ್ಯ ಹೊಂದಿರುವುದು ಬಾಟಲ್. ಕಾಲ. ಕೊಟ್ಟಿರುವ 2016ರ ಕ್ಯಾಲೆಂಡರ್ ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಮೇ ತಿಂಗಳಿನಲ್ಲಿರುವ ಭಾನುವಾರಗಳ ಸಂಖ್ಯೆ. ಇಲ್ಲಿ ನಾವು ಮೇ ತಿಂಗಳಿನಲ್ಲಿ ಎಷ್ಟು ಭಾನುವಾರಗಳು ಬರ್ತವೆ ನೋಡೋಣ. 1, 2, 3, 4, 5 ಭಾನುವಾರ. ಇಲ್ಲಿ ನಾವು
ಉತ್ತರ 5 ಅಂತ ಬರೆಯೋಣ. ಆಗಸ್ಟ್ ತಿಂಗಳಿನಲ್ಲಿ ಭಾನುವಾರ ಬರುವ ದಿನಾಂಕಗಳು ಯಾವುವು? ಇಲ್ಲಿ ನಾವು ಆಗಸ್ಟ್ ತಿಂಗಳಿನಲ್ಲಿ ನೋಡೋಣ. 7, 14, 21, 28. ಇಲ್ಲಿ ನಾವು ಬರೆಯೋಣ 7, 14, 21, 28. 31 ದಿನಗಳಿರುವ ತಿಂಗಳುಗಳನ್ನು ಹೆಸರಿಸು. ಇಲ್ಲಿ ನಾವು ನೋಡೋಣ 31 ಅಂದರೆ ಜನವರಿ, ಮಾರ್ಚ್, ಮೇ, ಜುಲೈ, ಆಗಸ್ಟ್, ಅಕ್ಟೋಬರ್ ಹಾಗೂ ಡಿಸೆಂಬರ್. ಇಲ್ಲಿ ನಾವು ಬರೆಯೋಣ ಜನವರಿ, ಮಾರ್ಚ್, ಮೇ, ಜುಲೈ, ಆಗಸ್ಟ್, ಅಕ್ಟೋಬರ್ ಹಾಗೂ ಡಿಸೆಂಬರ್. 30 ದಿನಗಳಿರುವ ತಿಂಗಳುಗಳನ್ನು ಹೆಸರಿಸು. 30 ದಿನಗಳು ಅಂದರೆ ಏಪ್ರಿಲ್, ಜೂನ್, ಸೆಪ್ಟೆಂಬರ್ ಹಾಗೂ ನವೆಂಬರ್. ಏಪ್ರಿಲ್, ಜೂನ್, ಸೆಪ್ಟೆಂಬರ್, ನವೆಂಬರ್. 30 ದಿನಗಳಿಗಿಂತ ಕಡಿಮೆ ಇರುವ ಒಂದು ತಿಂಗಳನ್ನು ಹೆಸರಿಸು. 30ಕ್ಕಿಂತ ಕಡಿಮೆ ಅಂದರೆ ಫೆಬ್ರವರಿ ಬರುತ್ತೆ. ಇಲ್ಲಿ ನಾವು ಫೆಬ್ರವರಿ ಅಂತ ಬರೆಯೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.